ಸೊ ನಾವಿವಾಗ ಕೊಡಚಾದ್ರಿಗೆ ಬಂದಿತ್ತು. ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ಸ್ ಅಷ್ಟೇ. ಸೊ ಒಬ್ರದ್ದು ಆರ್ಟ್ ಮಾಡಿ ಅವ್ರ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡುವಂತ. ಸೊ ತಡ ಮಾಡೋದು ಬೇಡ. ಮೋಸ್ಟ್ಲಿ ನಾನು ನಮ್ಮ ಜೀಪ್ ಡ್ರೈವರ್ ಇದ್ದಾರಲ್ಲ ಅವ್ರದ್ದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹೆಂಗಾಗುತ್ತಂತ ಗೊತ್ತಿಲ್ಲ. ಎಂಜಾಯ್ ಮಾಡಿ. ಗೈಸ್, ಇದೇ ಕಾರಲ್ಲಿ ನಾವಿವಾಗ ಕೊಡಚಾದ್ರಿಗೆ ಹೋಗ್ತಾ ಇದ್ದೇವೆ. ಚೆಕ್ ಪಾಯಿಂಟಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡ್ರೆ ಇವಾಗ ಸ್ಟಾರ್ಟ್ ನಮ್ಮ ಪಯಣ. ಆಫ್ ರೋಡಿಂಗ್ ಸ್ಟಾರ್ಟ್ಸ್ ಹಿಯರ್. ಜೀಪದ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ. ಆ್ಯಂಡ್ ಇದು ಬೆಸ್ಟ್ ಸೀಸನ್. ಯಾರಾದರೂ ಬರೋದಿದ್ರೆ ಬೇಗ ಬನ್ನಿ, ರೈನಿ ಸೀಸನ್ ಬೇರೆ. ಜೀಪಲ್ಲಂತೂ ಸ್ಕೆಚ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಜೀಪಲ್ಲಂತೂ ಸ್ಕೆಚ್ ಮಾಡೋಕ್ಕಾಗ್ತಿಲ್ಲ ಆಯಿತಾ. ಸೊ ಇವಾಗ 1.5 hour ಟೈಮ್ ಕೊಟ್ಟು ನನಗೆ. ಅಷ್ಟರೊಳಗೆ ನಾನು ಕಂಪ್ಲೀಟ್ ಮಾಡ್ಕ ಎಷ್ಟಾಯ್ತು ಅಷ್ಟು ಕಂಪ್ಲೀಟ್ ಮಾಡಿದೆ. ಸೊ ಒಂದು 15-20 ಮಿನಿಟ್ಸ್ ಆದರೂ ಬೇಕು ನಂಗೆ ಮಾಡೋಕ್ಕೆ. ನೋಡುವ ಬೇಡ, 15% ಚಾರ್ಜ್ ಇತ್ತು. ಇವಾಗ ಇಲ್ಲೆಲ್ಲಾದರೂ ಕೂತ್ಕೊಂಡು ಮಾಡ್ಕ. ಬಟ್ ಸ್ಟಿಲ್ ಇದೊಂದು ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಲೇಬೇಕು. ನೋಡುವ ಹೆಂಗಾಗತ್ತಂತ. ಗೈಸ್, ಕ್ರೇಜಿ ಇದೆ ಮಾತ್ರ. ಬಟ್ ಇಲ್ಲಂತೂ ಪಾತಾಳ. ರೋಲ್ ಆದರೆ ಗಾನ್. ಅಲ್ಲಿ ವಾಟರ್ ಸೌಂಡ್ ಕಲಿಸ್ತಾ ಇದೆಯಪ್ಪ. ನೋಡು, ಹೋಗೋ ಮೇಲೆ. ಈ ಮಳೆಯಲ್ಲೂ ನಾನು ಟ್ರೈ ಮಾಡಿದ್ದೇನೆ ಆಯಿತಾ. ಇದ್ರ ಮೇಲೆ ಡ್ರಾಪ್ಲೆಟ್ಸ್ ಎಲ್ಲ ಬಿದ್ದಿದೆ. ಬಟ್ ಸ್ಟಿಲ್ ಇಟ್ಸ್ ಫೈನ್. ತುಂಬ ಫಾಗ್ ಇದೆ ಆಯಿತಾ. ಇದ್ರಲ್ಲಿ ಬಿಡಿಸೋದೇ ದೊಡ್ಡ ವಿಷಯ. ಬಟ್ ಹೆಂಗೋ ಒಂದು ಬಿಡಿಸಿದ್ದೀನಿ. ಬಟ್ ಅದರ ಡ್ರಾಪ್ಲೆಟ್ಸ್ ಎಲ್ಲ ಬಂದಿದೆ. ಬಟ್ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡುವ. ಟೈಮ್ ಟು ಮೇಕ್ ಹಿಮ್ ಹ್ಯಾಪಿ. ವಿಲ್ ಸಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಸಿಗೋಣ ಆಯಿತಾ. ಗೈಸ್, ಇಲ್ಲೊಂದು ಪಾಪಟ್ ಆಗಿಬಿಟ್ಟಿದೆ. ಅನಿ ಸ್ವಲ್ಪ ಸೈಡ್ ಬಾರ. ಪೀಕ್ ಮೇಲ್ ಕಾಂಟೆಂಟ್ ಇದು. ಕ್ರೇಜಿ ಅಲ್ಲ. ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಹೋಗಿ ಆದಮೇಲೆ ಕೊಡುವ. ಬಿಕಾಸ್ ಆ್ಯಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಕೆಲವೊಮ್ಮೆ ಹೋಗಿರ್ಬೋದು. ಬಿಕಾಸ್ ಇದು ನನಗೆ ಸ್ವಲ್ಪ ಹೊಸ್ತು. ಇದೇ ಜೀಪಲ್ಲಿ ಟ್ರಾವೆಲ್ ಮಾಡಿದ್ದು. ಕ್ರೇಜಿ ಮಾತ್ರ.
ವಾವ್ ಮಸ್ತ್ ಅಲ್ಲ. ಇಲ್ಲಿಗೆ ನಮ್ಮ ಕೊಡಚಾದ್ರಿ ಟ್ರೆಕ್ ಮುಗೀತು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಅವರಿಗೆ ಡ್ರಾಯಿಂಗ್ನ ಕೊಡುವ ಆ್ಯಂಡ್ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋದು. ಹಿಡ್ಕಣಿ ಕಾಣಿ, ತಿರ್ಸಿ ಕಾಣಿ. ಒಳ್ಳೆ ಆಯ್ತಾ? ಇಟ್ಕಣಿ ನೀವು, ಒಳ್ಳೆ ಆಯ್ತಾ? ರಿಯಾಕ್ಷನ್ ನೋಡಿದ್ರಲ್ಲ, ಐ ಆಮ್ ಹ್ಯಾಪಿ ವಿತ್ ಇಟ್, ಬಟ್ ಸ್ಟಿಲ್ ವಿಲ್ ಕಂಟಿನ್ಯೂ ದೀಸ್ ವೀಡಿಯೋಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ.